ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ಇಲ್ಲಿ ನೋಡಿ ಸ್ನೇಹಿತರೆ, ನಿಮ್ಗೊಂದು ಐಡಿಯಾಸ್ ಕೊಡ್ತಾ ಇದ್ದೀನಿ, ಗಾರ್ಡನಿಂಗ್ ಟಿಪ್ಸ್. ನೋಡಿ, ನಿಮ್ಮ ಗಾರ್ಡನಿಂಗ್ಗಳಲ್ಲಿ ಪಾಟ್ಗಳನ್ನ ನೋಡೋಕ್ಕಾಗಲ್ಲ. ಒಂದೊಂದು ಮಣ್ಣು ಹೊರಗಡೆ, ಅದು ನೋಡಿ ಮಣ್ಣು ಅದೆಲ್ಲ ಸ್ವಲ್ಪ ಅಸಹ್ಯವಾಗಿ ಕಾಣಿಸುತ್ತೆ. ನೀವೇನು ಮಾಡಿ ಗೊತ್ತಾ ಸ್ನೇಹಿತರೆ, ಈ ಥರ ನೀವು ಪೈಂಟ್ಗಳನ್ನ ಇಲ್ದಿದ್ರೆ ನೀವು ಪೈಂಟ್ ಹೊಡಿತೀರಲ್ಲ ಮನೆಗೆ, ಅದು ಸ್ವಲ್ಪ ಮಿಗ್ಲುತ್ತಲ್ಲ, ಅದು ಕೂಡ ಹೊಡ್ಕೊಬೋದು. ಇಲ್ದಿದ್ರೆ ನೀವು ತೊಗೊಂಡ್ಬಂದು ಶಾಪಿಂದ ತೊಗೊಂಬಂದು, ಪೈಂಟ್ ಅಂಗಡಿಯಿಂದ ತೊಗೊಂಬಂದು ಈ ಥರ 1 ಲೀಟ್ರು ಯಾವುದಾದ್ರೂ ಕಲರ್ ಮಿಕ್ಸ್ ಮಾಡ್ಕೊಂಡು ಕೂಡ ನೀವು ಹೊಡ್ಕೊಬೋದು ಸ್ನೇಹಿತರೆ. ಎಲ್ಲ ಡಬ್ಬ ಕೂಡ 1 ಲೀಟ್ರ್ ನೀವು ತೊಗೊಬೋದು. ನೋಡಿ ಈ ಥರ ಕಲರ್ಸು, ನೋಡಿ ಈ ಥರ. ನಾನು ಇದು ನಮ್ಮ ಅಮ್ಮ ಮನೆಯಲ್ಲಿ ಮಿಗ್ಲಿತ್ತು, ಸ್ವಲ್ಪ ಪೈಂಟ್ ಹೊಡೆದು ಇವಾಗ ಕ್ರಿಸ್ಮಸ್ಗೆ. ನೋಡಿ ಸ್ನೇಹಿತರೆ, ಅದು ನಾನು ಇವಾಗ ಈ ಪಾಟ್ಗಳಿಗೆಲ್ಲ ಹೊಡಿತಾ ಇದ್ದೀನಿ. ಯಾವ ಥರ ನಿಮ್ಗೆ ತೋರಿಸ್ತೀನಿ ನೋಡಿ. ಫಸ್ಟು ವೈಟ್ ಬಟ್ಟೆನಲ್ಲಿ ಒರೆಸ್ಕೊಳ್ಳಿ ಸ್ನೇಹಿತರೆ, ಯಾವುದಾದ್ರೂ ವೇಸ್ಟ್ ಬಟ್ಟೆನಲ್ಲಿ ಒರೆಸ್ಕೊಳ್ಳಿ ಫಸ್ಟು. ಎಲ್ಲ ಯಾವ್ಯಾವ ಪಾಟಿಗೆ ಹೊಡಿತೀರೋ ಒರೆಸ್ಕೊಂಡು ನೋಡಿ. ನಾನು ಯಾವ ಥರ ಮಾಡಿದ್ದೀನಿ ನೋಡಿ. ಇದು ಕೆಳಗಡೆ ಸ್ವಲ್ಪ ಪಿಂಕು, ಲೈಟ್ ಪಿಂಕು, ಮೇಲೆ ಸ್ವಲ್ಪ ಗ್ರೀನು, ಆ ಥರ ಕಾಂಬಿನೇಷನ್ ನೋಡಿ. ಇಲ್ಲಿ ನೋಡಿ, ಎಲ್ಲೋ ಮೇಲೆ ಬ್ಲೂ, ಈ ಥರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದು ಒಂದು ಕೋಟ್ ಹೊಡೆದಿದ್ದೀನಿ. ಇದು ಒಣಗಿದ ಮೇಲೆ ಇನ್ನೊಂದು ಕೋಟ್ ಹೊಡೆದ್ರೆ ಪರ್ಫೆಕ್ಟಾಗಿರುತ್ತೆ ಸ್ನೇಹಿತರೆ ನೋಡೋಕ್ಕೆ. ನೋಡಿ, ಇಲ್ಲಿ ಕೆಳಗಡೆ ಬ್ಲೂ, ಮೇಲೆ ನೋಡಿ ಈ ಥರ ಯೆಲ್ಲೋ, ನೋಡಿ ಈ ಬಾರ್ಡರ್ಗೆ ಯೆಲ್ಲೋ, ಈ ಥರ ಕಾಂಬಿನೇಷನಲ್ಲಿ ಹೊಡೆದ್ರೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ಓಕೆನಾ ಸ್ನೇಹಿತರೆ? ನೀವು ನೋಡಿ ಬಾಲ್ಕನಿಯಲ್ಲಿ ಇಡ್ತೀರಾ, ಅದು ಒಂಥರ ಅಸಹ್ಯವಾಗಿ ಕಾಣಿಸುತ್ತೆ. ಇವಾಗ ನೋಡಿ ಜೂಟ್ ಬ್ಯಾಸ್ಕೆಟ್ ಕೂಡ ಬರುತ್ತೆ. ಈ ಥರ ಪಾಟ್ಗಳನ್ನ ಜೂಟ್ ಬ್ಯಾಸ್ಕೆಟಲ್ಲಿ ಇಟ್ಟು ಕೂಡ ಬಾಲ್ಕನಿಯಲ್ಲಿ ಇಡ್ತಾರೆ. ಇಲ್ದಿದ್ರೆ ಜೆರಾಮಿಕ್ ತುಂಬ ಕಾಸ್ಟ್ಲಿ ಸ್ನೇಹಿತರೆ. ಆದ್ದರಿಂದ ಈ ಐಡಿಯಾಸ್ನ ಯೂಸ್ ಮಾಡ್ಬೋದು. ಇದಕ್ಕೆ ನೋಡಿ ಈ ಥರ ಪೈಂಟ್ ಹೊಡ್ಕೊಂಡು, ಇಲ್ದಿದ್ರೆ ನೀವು ಡಿಫ್ರೆಂಟ್ ಕೂಡ ಏನಾದರೂ ಕಲರ್ ಮಾಡ್ಕೊಬೋದು ಸ್ನೇಹಿತರೆ, ನಿಮ್ಮ ಇಷ್ಟ, ಚೆನ್ನಾಗಿರುತ್ತೆ ನೋಡಿ. ಈ ಥರ ನೀವು ಇವಾಗ ಗೋಡೆ ಮೇಲೆ ಇಡ್ತೀರಾ, ಒಂದೇ ಕಲರಾಗಿ ಇರಬೇಕು, ಆ ಥರ ಈ ಥರ ನೀವು ಹೊಡ್ಕೊಂಡಿಟ್ರೆ ನಿಮಗೆ ಅಸಹ್ಯವಾಗಿ ಕಾಣಿಸಲ್ಲ. ಯಾರಾದರೂ ಮನೆಗೆ ಬಂದರೆ ಕೂಡ ಚೆನ್ನಾಗಿರುತ್ತೆ ನೋಡಿ. ಈ ಥರ ಗಾರ್ಡನಿಂಗ್ಗಳಲ್ಲಿ ಈ ಥರ ಪೈಂಟ್ ಹೊಡೆದ್ರೆ ನಿಮಗೆ ಇಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಪೈಂಟ್ ಹೊಡೆದು ನೀವು ಇಟ್ಟರೆ ಚೆನ್ನಾಗಿರುತ್ತೆ ಸ್ನೇಹಿತರೆ, ನೋಡೋಕ್ಕೆ ಚೆನ್ನಾಗಿರುತ್ತೆ ನೋಡಿ. ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಬ್ಲೂ, ಇದು ಯೆಲ್ಲೋ ನೋಡಿ. ಅದು ಬಂದುಬಿಟ್ಟು ಕೆಳಗಡೆ ರೆಡ್ಡು, ಮೇಲೆ ಬ್ಲೂ, ನೋಡಿದ್ರಾ? ಇವಾಗ ನೋಡಿ ಪೈಂಟ್ ಹೊಡೆದ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಈ ಥರ ನೀವು ಮಾಡ್ಕೊಬೋದು ಸ್ನೇಹಿತರೆ. ಓಕೆನಾ ಸ್ನೇಹಿತರೆ? ನೀವು ಫ್ರೀಯಾಗಿರುವಾಗ ಮಾಡಿ. ಓಕೆನಾ ಸ್ನೇಹಿತರೆ? ಎಲ್ಲ ಕೆಲಸ ಮುಗಿಸ್ಬಿಟ್ಟು ನೀವು ಮನೆಯಲ್ಲಿ ಎಲ್ಲ ಕೆಲಸ ಇಲ್ದಿದ್ರೆ ಆಮೇಲೆ ಒಬ್ಬರು ಕಮೆಂಟ್ಸ್ ಹಾಕ್ಬಿಡ್ತಾರೆ ಸ್ನೇಹಿತರೆ, ಏನಂದರೆ ಇವ್ರಿಗೆಲ್ಲ ಮನೆಯಲ್ಲಿ ಏನು ಮಾಡೋಕ್ಕೆ ಕೆಲಸ ಇಲ್ಲ, ಇದು ಮಾಡ್ಕೊಂಡು ಕೂತ್ಕೊತಾರೆ ಅಂತ. ನಮಗೂ ಕೆಲಸ ಇದೆ ಸ್ನೇಹಿತರೆ. ಎಷ್ಟು ಕೆಲಸ ಗೊತ್ತಾ, ನಾವು ಮಾಡ್ತೀರಿ. ನಮ್ಮ ತಂದೆ ತಾಯಿಗಳನ್ನ ನೋಡ್ತೀರಿ, ಮಕ್ಕಳನ್ನ ನೋಡ್ತೀರಿ, ಬೆಕ್ಕುಗಳು, ಗಿಡಗಳು, ಯಜಮಾನ್ರನ್ನ, ಮನೆ ಮೇಂಟೆನೆನ್ಸು, ಇದೆಲ್ಲ ನೋಡ್ತೀರಿ. ನಾವು ಫ್ರೀ ಟೈಮಲ್ಲೇ ಇದೆಲ್ಲ ಮಾಡ್ತೀರಿ ಸ್ನೇಹಿತರೆ. ಫ್ರೀ ಟೈಮ್ ನಮಗೆ ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು, ಅಡುಗೆ ಎಲ್ಲ ಮುಗಿಸ್ಬಿಟ್ಟೆ ಇದು ಫ್ರೀ ಟೈಮಲ್ಲಿ ಮಾಡೋದು. ಅದೇ ಥರ ನೀವು ಅಷ್ಟೇ ಇದು ಫ್ರೀ ಟೈಮಲ್ಲಿ ಮಾಡ್ಕೊಳ್ಳಿ. ಓಕೆನಾ ಸ್ನೇಹಿತರೆ? ನೋಡಿ, ಇದೆಲ್ಲ ಏನು ಗೊತ್ತಾ ಸ್ನೇಹಿತರೆ, ಈ ಡಿಪ್ರೆಷನ್ ಇರೋರು, ಆಮೇಲೆ ತುಂಬ ಸ್ಟ್ರೆಸ್ ಇರೋರು, ಈ ಥರ ಎಲ್ಲ ನೀವು ಮಾಡ್ತಾಯಿದ್ರೆ ನಿಮ್ಗೆ ಏನು ಯೋಚನೆಯೂ ಬರೋದಿಲ್ಲ ನೋಡಿ. ಅದಕ್ಕೆ ಹೋಗಿ ಹಾಸ್ಪಿಟ್ಲಿಗೆ ಸುರಿತಾರೆ ಕಾಸುಗಳನ್ನ, ಡಿಪ್ರೆಷನ್ಗೆ ಅಡ್ಮಿಟಾಗಿ ಬರ್ತಾರೆ ಒಬ್ಬೊಬ್ಬರು. ಸ್ಟ್ರೆಸ್ಸು ಇದೆಲ್ಲ ಎಷ್ಟು ಜನ ಸೂಸೈಡ್ ಮಾಡ್ಕೊತಾರೆ ಇದರಲ್ಲೆಲ್ಲ ನೋಡಿ. ಈ ಥರ ಏನಾದರೂ ಹೌಸ್ ವೈಫ್ಗಳಾಗಲಿ, ಯಾರೇ ಆಗಲಿ, ಆಫೀಸ್ಗೆ ಹೋಗೋರು, ನಿಮ್ಮ ಫ್ರೀ ಟೈಮಲ್ಲಿ ಇದು ಮಾಡ್ಕೊಂಬಿಡಿ. ಬ್ಯುಸಿಯಾಗಿರೋರು ಬೇಡ, ತುಂಬ ಬ್ಯುಸಿ ಇರ್ತಿರಲ್ಲ ಅವರೆಲ್ಲ ಬೇಡ. ಫ್ರೀ ಟೈಮಲ್ಲಿ ನಿಮಗೆ ಫ್ರೀ ಟೈಮ್ ಇರುತ್ತಲ್ಲ, ಏನೋ ಒಂದು ಕೆಲಸ ಮುಗಿಸಿ, ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಹೌಸ್ ವೈಫ್ಗಳು ಅಷ್ಟೇ, ಒಂದು ಸ್ವಲ್ಪ ನಿಮಗೆ ಮೈಂಡ್ ಫ್ರೀಯಾಗಿರುತ್ತೆ ಸ್ನೇಹಿತರೆ. ಈ ಥರ ಗಾರ್ಡನಿಂಗಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಎಷ್ಟು ಖುಷಿಯಾಗಿರುತ್ತೆ ಗೊತ್ತಾ. ಒಂಥರ ಅದು ಖುಷಿ, ಅದು ಹೇಳೋಕ್ಕೆ ಆಗಲ್ಲ. ಈ ಥರ ಗಾರ್ಡನಿಂಗಲ್ಲಿ ಈ ಥರ ಮಾಡ್ಕೊಂಡು ಕೂತ್ಕೊಂಡ್ರೆ ಇದೆಲ್ಲ ಎಷ್ಟು ಟೈಮ್ ಇರುತ್ತೆ ಸ್ನೇಹಿತರೆ, ಒಂದು ½ ಆನ್ ಅವರ್ ಆಗುತ್ತೆ ಅಷ್ಟೇ ಈ ಥರ ಪೈಂಟ್ ಹೊಡಿಯೋಕ್ಕೆ. ಈ ಥರ ಎಲ್ಲ ಇಲ್ಲ, ಸ್ವಲ್ಪ ಗಿಡಗಳಿದ್ರೂ ನೀವು ಸಾಯಂಕಾಲ ಹೊತ್ತು ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಸ್ನೇಹಿತರೆ. ಒಂಥರ ನಿಮಗೆ ಕೆಲಸ ಮಾಡಿ ಒಬ್ಬರಿಗೆ ವಾರ ಪೂರ್ತಿ ಕೆಲಸ ಮಾಡಿ ತುಂಬ ಸ್ಟ್ರೆಸ್ಸಲ್ಲಿ ಇರ್ತಾರೆ. ಈ ಥರ ಮಾಡಿದ್ರೆ ನಿಮಗೆ ನೋಡಿ, IT ಕಂಪನಿಗಳಾಗಲಿ, ಯಾವುದೇ ಕೆಲಸದಲ್ಲಿ ಇರೋರು ಶನಿವಾರ ನಿಮ್ಗೆ ರಜಾ ಇರುತ್ತೆ. ಆ ಥರ ಟೈಮಲ್ಲಿ ಒಬ್ಬೊಬ್ಬರು ಹೊರಗಡೆ ಹೋಗ್ಬಿಡ್ತಾರೆ, ಒಬ್ಬೊಬ್ಬರು ಎಲ್ಲರೂ ಟೂರು ಆ ಥರ ಹೋಗ್ಬಿಡ್ತಾರೆ.
ನೋಡಿ ಈ ಥರ ಗಾರ್ಡನಿಂಗಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಎಷ್ಟು ಖುಷಿ ಇರುತ್ತೆ ಗೊತ್ತಾ ಸ್ನೇಹಿತರೆ, ಅದು ಹೇಳೋಕ್ಕೆ ಆಗೋದಿಲ್ಲ. ನೋಡಿ ಸ್ನೇಹಿತರೆ, ಇವಾಗ ಎಷ್ಟು ಚೆನ್ನಾಗಿದೆ ನೋಡಿದ್ರಾ, ಬ್ಲೂ ಯೆಲ್ಲೋ ನೋಡಿ ಏನು ಸೂಪರಾಗಿದೆ ನೋಡಿದ್ರಾ ಸ್ನೇಹಿತರೆ, ನೋಡಿದ್ರಾ. ಇದಕ್ಕೆಲ್ಲ ನಾನು ಇವಾಗ ಒಂದು ಕೋಟ್ ಹೊಡೆದಿದ್ದೀನಿ, ನೆಕ್ಸ್ಟು ಇನ್ನೊಂದು ಕೋಟ್ ಹೊಡೆದ್ರೆ ಸೂಪರಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ಇದು ಪರ್ಪಲ್ ಮೇಲೆ ಎಲ್ಲೋ ನೋಡಿ ಇಷ್ಟು ಪಾಟು ಹೊಡೆದೆ, ಇನ್ನೂ ಹೊಡಿಬೇಕು. ಓಕೆ ಸ್ನೇಹಿತರೆ, ಎಲ್ಲದಕ್ಕೂ ಟೈಮ್ ಆಗಿಬಿಡುತ್ತೆ ಹೊಡಿಬೇಕಾದ್ರೆ, ವಿಡಿಯೋ ಜಾಸ್ತಿ ಆಗುತ್ತೆ. ಓಕೆನಾ ಸ್ನೇಹಿತರೆ, ಮಾತಾಡ್ತಾ ಇದ್ದರೆ ಗಾರ್ಡನ್ ಬಗ್ಗೆ, ಗಿಡಗಳ ಬಗ್ಗೆ ಮಾತಾಡ್ತಾನೇ ಇರಬೇಕು ಸ್ನೇಹಿತರೆ. ಓಕೆನಾ ಸ್ನೇಹಿತರೆ. ಓಕೆ ಸ್ನೇಹಿತರೆ, ನಿಮ್ಗೆ ವಿಡಿಯೋ ಇಷ್ಟ ಆಯಿತಾ? ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ಪೈಂಟ್ ಮಾಡಿ ಇಟ್ಕೊಂಡ್ರೆ ಪಾಟ್ಗಳು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಲೈಕ್ ಮಾಡಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ, ಆಮೇಲೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ನಾನು ಹಾಕೋ ವಿಡಿಯೋ ಎಲ್ಲ ನಂಗೆ ಬರುತ್ತೆ. ಓಕೆನಾ ಸ್ನೇಹಿತರೆ. ಆಮೇಲೆ ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ.